ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್, ಕೇವಲ 80 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಇವನು ಪಡೆದಿದ್ದಾನೆ. ಹಾಗೂ ಫ್ರೆಂಡ್ಸ್, ಇವಾಗ ವ್ಯೂಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ನೋಡ್ತಾರ 7.4 ಕ್ರೋರ್ ವ್ಯೂಸ್ ಇವನಿಗೆ ಸಿಗ್ತಾ ಇದೆ. ಹಾಗೂ ರಿಯಲ್ ಟೈಮ್ ವ್ಯೂಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ನೋಡ್ತಾರ 67,42,551 ರಿಯಲ್ ಟೈಮ್ ವ್ಯೂಸ್ ಇವನಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ಲಾಸ್ಟ್ 48 ಅವರ್ಸ್ ವ್ಯೂಸ್ ನೋಡಿದ್ರೆ ಇಲ್ಲಿ 67,43,373 ವ್ಯೂಸ್ ಬರ್ತದೆ. ಹಾಗೂ ಇವು ಲಾಸ್ಟ್ 60 ಮಿನಿಟ್ಸ್ ವ್ಯೂಸ್ ನೋಡೋದಾದ್ರೆ ಇಲ್ಲಿ ನೋಡ್ತಾರ 1,30,568 ವ್ಯೂಸ್ ನಿಮಗೆ ಬರ್ತದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ 28 ಡೇಸ್ ಅಲ್ಲಿ ಅಂದ್ರೆ 28 ದಿನಗಳ ಒಳಗಡೆ ಫ್ರೆಂಡ್ಸ್ ಇವನಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ರೆ 15 ಲಕ್ಷ ಫ್ರೆಂಡ್ಸ್ ಇವರಿಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಈ ಹುಡುಗ ಫ್ರೆಂಡ್ಸ್ ಕೇವಲ 12 ವರ್ಷದ ಹುಡುಗಿದ್ದಾನೆ. ಇವನು ಫ್ರೆಂಡ್ಸ್ ನೋಡಿ ಕೇವಲ 80 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಪಡೆದಿದ್ದಾನೆ. ಸೊ ಫ್ರೆಂಡ್ಸ್, ಇವನು ಯಾವ ರೀತಿಯ ವಿಡಿಯೋಸ್ಗಳು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿದ್ದಾನೆ, ಸೊ ನೀವು ಹೇಗೆ ಇದೇ ರೀತಿಯ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ 12 ವರ್ಷದ ಹುಡುಗ ಈ ಕೆಲಸ ಮಾಡ್ತಿದ್ದೇನೆ ಅಂದ್ರೆ ನೀವು ಕೂಡ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ನಿಮ್ದು ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಫ್ರೆಂಡ್ಸ್ ವಿಡಿಯೋ ಸಿಗುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಸ್ವಲ್ಪ ನೀವು ವೈಸರ್ನ ಕೊಟ್ಟರೆ ಆಯ್ತು, ಇಲ್ಲಿಗೆ ನಿಮ್ ಕೆಲಸ ಡನ್ ಆಗುತ್ತೆ. ಸೊ ನೀವು ಕೂಡ ಫ್ರೆಂಡ್ಸ್ ಈ ರೀತಿ ಗ್ರೋ ಆಗ್ಬೋದು ಯೂಟ್ಯೂಬ್ ಅಲ್ಲಿ. ಸೊ ನಿಮಗೂ ಗೊತ್ತಿದೆ ಫ್ರೆಂಡ್ಸ್, ಮಿಲಿಯನ್ ವ್ಯೂಸ್ಗೆ, ಲಕ್ಷ ವ್ಯೂಸ್ಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಸಿಗುತ್ತೆ ಅಂತ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ನಿಮಗೆ. ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋ ಮುಂಚೆ ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಿದ್ರೆ ಇವಾಗ ನಾನು ಚಾನಲ್ ಓಪನ್ ಮಾಡಿದ್ದೀನಿ, DN Cut Tech ಅಂತ. ಇದಕ್ಕೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ರೆ 2.68 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇವನು ಯಾವ ತರದ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಸೊ ಇಲ್ಲಿ ನಾನು ಶಾರ್ಟ್ಸ್ ಅಲ್ಲಿ ಬಂದು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಶಾರ್ಟ್ಸ್ ಅಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲೇನು ವಿಡಿಯೋಸ್ ಇಲ್ಲ ಫ್ರೆಂಡ್ಸ್, ಇದೆಲ್ಲ ಕಾರ್ಟೂನ್ ರಿಲೇಟೆಡ್ ವಿಡಿಯೋಸ್ ಇದೆ. ಇನ್ನೊಂದು ಮಾತು ಫ್ರೆಂಡ್ಸ್, ಇದೆಲ್ಲ ವಿಡಿಯೋಸ್ ಏನಿಲ್ಲ ಇವನು ಸ್ವತಃ ಕ್ರಿಯೇಟ್ ಮಾಡಿಲ್ಲ, ಇದೆಲ್ಲ ಬೇರೆಯವ್ರ ವಿಡಿಯೋಸ್ ಇದೆ ಫ್ರೆಂಡ್ಸ್. ಅದನ್ನ ಇವನು ತಗೊಂಡು ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡಿ ವೈಸ್ ಅವರನ್ನ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋಗೆ ನೋಡಿ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬರ್ತದೆ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ 7 ಲಕ್ಷ ವ್ಯೂಸ್ ಬಂದಿದೆ, ಇದಕ್ಕೆ 3 ಲಕ್ಷ ವ್ಯೂಸ್ ಬಂದಿದೆ, ಇದಕ್ಕೆ 1 ಲಕ್ಷ ವ್ಯೂಸ್ ಬಂದಿದೆ, ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ 8.9 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಿರಲ್ಲ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ವ್ಯೂಸ್ ಬರ್ತಿದೆ ಅಂತ. ನಿಮಗೂ ಗೊತ್ತಿದೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳು ಕಾರ್ಟೂನ್ ವಿಡಿಯೋಸ್ ತುಂಬ ನೋಡ್ತಾರೆ ಅಂತ. ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಅವ್ರಿಗೆ ಒಂದು ಕಾರ್ಟೂನ್ ವಿಡಿಯೋ ಇಷ್ಟ ಆದರೆ ಮಾರ್ನಿಂಗ್ ಹಿಡಿದು ಈವ್ನಿಂಗ್ ವರ್ಗೂ ಫ್ರೆಂಡ್ಸ್ ಸೇಮ್ ಅದೇ ವಿಡಿಯೋಸ್ ನೋಡ್ತಿರ್ತಾರೆ. ಸೊ ಹೀಗಾಗಿ ಫ್ರೆಂಡ್ಸ್ ಇವನ್ ಚಾನಲ್ ಇಷ್ಟು ಬೇಗ ಗ್ರೋ ಆಗ್ತಿದೆ. ಇಲ್ಲಿ ಫ್ರೆಂಡ್ಸ್ ಇವನು ಏನು ಮಾಡ್ತಿದ್ದೀನಿ, ತುಂಬಾನೇ ಸಿಂಪಲ್ ಆಗಿರುವಂಥ ಕೆಲಸ ಮಾಡ್ತಿದ್ದೀನಿ. ಜಸ್ಟ್ ಫ್ರೆಂಡ್ಸ್ ಇನ್ನು ವೈಸ್ ಅವರನ್ನು ಕೊಡ್ತಿದ್ದೀನಿ. ಸೊ ಮುಂದೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ವಿಡಿಯೋಸ್ ಎಲ್ಲಿ ಸಿಗುತ್ತೆ, ಅದನ್ನು ನೀವು ಹೇಗೆ ಎಡಿಟ್ ಮಾಡೋದು, ಹೇಗೆ ವಾಯ್ಸ್ ಓವರ್ ಕೊಡೋದು ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಪ್ರತಿಯೊಂದು ವಿಡಿಯೋಸ್ಗೆ ನೋಡಿ ಎಷ್ಟೊಂದು ಇಲ್ಲಿ ವ್ಯೂಸ್ ಬರ್ತಿದೆ ಅಂತ. ಎಲ್ಲ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ 2.1 ಮಿಲಿಯನ್ ವ್ಯೂಸ್ ಇದೆ, ಇದಕ್ಕೆ ನೋಡ್ತಾ ಇರಬಹುದು 2.8 ಮಿಲಿಯನ್ ವ್ಯೂಸ್ ಇದೆ. ಇಷ್ಟೊಂದು ಇವನಿಗೆ ವ್ಯೂಸ್ ಸಿಗ್ತದೆ, ವ್ಯೂಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಇವನಿಗೆ ಇಲ್ಲಿ ಅರ್ನಿಂಗ್ ಕೂಡ ಆಗ್ತದೆ ಅಂತ ಅರ್ಥ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು. ಇಲ್ಲಿ ಫ್ರೆಂಡ್ಸ್ ಇವನು ಇನ್ನೊಂದು ತುಂಬಾನೇ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ದಾನೆ. ಅದನ್ನು ಗೊತ್ತಾ, ಇವಾಗ ನಾನು ವಿಡಿಯೋ ಸೆಕ್ಷನ್ ಅಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ವಿಡಿಯೋಸ್ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಇವಾಗ ಫ್ರೆಂಡ್ಸ್ ಇವನೇನು ಮಾಡ್ತಿದ್ದಾನೆ ಗೊತ್ತಾ, ಇಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾನೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವನಿಗೆ ಗೋಲ್ಡನ್ ಪ್ಲೇ ಬಟನ್ ಕೂಡ ಸಿಕ್ಕಿದೆ, ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಆಗಿರ್ಬೋದು, ಓಕೆ ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ಆಗಿರ್ಬೋದು. ಇವಾಗ ಇವನೇನು ಮಾಡ್ತಾನೆ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ. ಸೊ ಇಲ್ಲಿ ಫ್ರೆಂಡ್ಸ್ ಇವನೇನು ಮಾಡಿದಾನೆ ಗೊತ್ತಾ, ಮೊದಲಿಗೆ ಫ್ರೆಂಡ್ಸ್ ಶಾರ್ಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅವ್ನ ಚಾನಲನ್ನು ಗ್ರೋ ಮಾಡ್ಕೊಂಡಿದ್ದಾನೆ. ಓಕೆ, ಸೊ ನೀವು ಕೂಡ ಫ್ರೆಂಡ್ಸ್ ಇದೇ ಮೆಥಡನ್ನು ಫಾಲೋ ಮಾಡ್ಬೋದು. ನೀವೇನು ಮಾಡಿ, ಮೊದಲಿಗೆ ಲಾಂಗ್ ವಿಡಿಯೋಸ್ ನಿಮಗೆ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದೀನಿ. ಆ ಲಾಂಗ್ ವಿಡಿಯೋಸನ್ನು ಫ್ರೆಂಡ್ಸ್ ನೀವು ಶಾರ್ಟ್ ವಿಡಿಯೋಸ್ ಮಾಡಿ, ಶಾರ್ಟ್ ವಿಡಿಯೋಸನ್ನು ಮಾಡಿ ಇಲ್ಲಿ ನಿಮ್ಮ ಚಾನಲನ್ನು ನೀವು ಗ್ರೋ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರಲ್ಲ ಅವಾಗ ಫ್ರೆಂಡ್ಸ್ ನೀವು ಕೂಡ ಇವನ್ ಥರ ಇಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಲಾಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಅಥವಾ ನೀವು ಲಾಗ್ ಮಾಡಬೇಕು ಅಂದರೆ ನೀವು ವ್ಲಾಗ್ಸ್ ಅನ್ನು ಕೂಡ ಹಾಕ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ಆಲ್ರೆಡಿ ನಿಮ್ಮ ಹತ್ರ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ ಇರುತ್ತೆ, ನಿಮಗೆ ವ್ಯೂಸ್ ಜಲ್ದಿ ಬರೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಈ ಹುಡುಗ ಇಲ್ಲಿ ವರ್ಕ್ ಮಾಡ್ತೇನೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ವಿಡಿಯೋ ಇದೆ. ಓಕೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಮಾಡಿದ್ದಾನೆ, ಕೇವಲ ಲಾಂಗ್ ವಿಡಿಯೋಸನ್ನ ಅದನ್ನ ಎಡಿಟ್ ಮಾಡಿ ಶಾರ್ಟ್ ಮಾಡಿದ್ದಾನೆ, ಅದಕ್ಕೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾನೆ. ಸೊ ಬನ್ನಿ ಇವಾಗ ನೋಡೋಣ ವಿಡಿಯೋಸ್ ನಿಮಗೆ ಎಲ್ಲಿಂದ ಸಿಗುತ್ತೆ, ಹೇಗೆ ನೀವು ಎಡಿಟಿಂಗ್ ಮಾಡೋದು, ಹೇಗೆ ನೀವು ವಾಯ್ಸ್ ಓವರ್ ಅನ್ನು ಕೊಡೋದು ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಿಮಗೆ ವಿಡಿಯೋಸ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಬೇರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಬಂದು ಸಿಂಪ್ಲಿ ಬಂದು ಇಲ್ಲಿ ಭೀಮ್ ಕಾರ್ಟೂನ್ ವಿಡಿಯೋಸ್ ಅಂತ ಕೊಡಬಹುದು, ನೀವು ಸರ್ಚ್ ಮಾಡಿ. ಓಕೆ, ಭೀಮ್ ಕಾರ್ಟೂನ್ ವಿಡಿಯೋಸ್ ಅಂತ ಸರ್ಚ್ ಮಾಡಿ. ಓಕೆ, ಸೊ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಮುಂದೆ ಎಷ್ಟೊಂದು ವಿಡಿಯೋಸ್ ಬಂದಿದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಮಗೆ ಒಂದು ಚಾನಲ್ ಹೇಳ್ತಾ ಇದೀನಿ. ಆ ಚಾನಲ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ವಿಡಿಯೋಸ್ ನೋಡೋಕೆ ಸಿಗುತ್ತೆ. ಓಕೆ, 1 ಸೆಕೆಂಡ್ ಇಲ್ಲಿ ನಾವು ಸರ್ಚ್ ಮಾಡೋಣ ಮೊದಲಿಗೆ ಆ ಚಾನಲ್ ಎಲ್ಲಿ ಇದೆ ಅಂತ. ಓಕೆ, ಸೊ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಇದೊಂದು ಚಾನಲ್ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಚಾನಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ಇಲ್ಲಿ ವಿಡಿಯೋಸ್ ನೋಡೋಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು, ನೀವು ಇದೇ ಸೇಮ್ ಚಾನಲ್ ಇಂದ ವಿಡಿಯೋಸ್ ತಗೋಬೇಕಂತಿಲ್ಲ. ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಮುಂದೆ ಹಲವಾರು ವಿಡಿಯೋಸ್ ಬರುತ್ತೆ. ಇಲ್ಲಿ ನೋಡ್ತಾ 10 ನಿಮಿಷದಿದೆ, 9 ನಿಮಿಷದಿದೆ. ಸೊ ಇದನ್ನ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಚಿಕ್ಕ ಪೋರ್ಷನ್ ಅಲ್ಲಿ ಅಂದ್ರೆ ಶಾರ್ಟ್ ವಿಡಿಯೋಸ್ ಅನ್ನಾಗಿ ನಿಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಾ ಇಲ್ಲ.
ಸಿಂಪ್ಲಿ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಹೇಗೆ ಡೌನ್ಲೋಡ್ ಮಾಡ್ತಾರೆ ಅಂತ ನಿಮಗೆ ಸಿಕ್ಕಾಪಟ್ಟೆ ಟ್ಯೂಟೋರಿಯಲ್ ಸಿಗುತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿಂದ ಯಾವ ವಿಡಿಯೋ ಚೆನ್ನಾಗಿ ಅನ್ಸುತ್ತೆ, ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಎಡಿಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂಥ ವಿಡಿಯೋನ ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದೆ, ಅದನ್ನ ನಾನು ಓಪನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾವು ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇವಾಗ ಟೈಮ್ಲೈನ್ ಅಲ್ಲಿ ನಮ್ದು ವಿಡಿಯೋ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇವಾಗ ಇದು ವಿಡಿಯೋ ಬಂದಿದೆ. ಇದನ್ನ ಫ್ರೆಂಡ್ಸ್ ನಮಗೆ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಕಾರ್ನರ್ ಅಲ್ಲಿ ಫ್ರೆಂಡ್ಸ್ ನೀವು ಕೆಳಗಡೆ ನೋಡಿದ್ರೆ ಒಂದು ವಾಟರ್ ಮಾರ್ಕ್ ಬಂದಿದೆ, ಆ ಚಾನಲ್ ಹೆಸರು ಬಂದಿದೆ. ಓಕೆ, ಸೊ ನಮ್ಗೆ ಏನು ಮಾಡಬೇಕಾಗುತ್ತೆ, ಆ ಚಾನಲ್ ಹೆಸರನ್ನ ಬ್ಲರ್ ಮಾಡಬೇಕಾಗುತ್ತೆ ಅಥವಾ ಯಾವುದೊಂದು ರೀತಿಯಿಂದ ಫ್ರೆಂಡ್ಸ್ ಅದನ್ನ ಕಾಣದೇ ಇರೋ ಹಾಗೆ ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, ಇಲ್ಲಿ ಇವಾಗ ಲೇಯರ್ಸ್ ಅಲ್ಲಿ ಬರ್ತಾ ಇದೀನಿ. ಲೇಯರ್ಸ್ ಅಲ್ಲಿ ಬಂದ ನಂತರ ಫ್ರೆಂಡ್ಸ್ ಎಫೆಕ್ಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದೀನಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ಗೋಷಿಯನ್ ಬ್ಲರ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ನೀವು ಏನು ಮಾಡಬೇಕಾಗುತ್ತೆ, ಇದನ್ನ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ರೀತಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ತಾ ಇರಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಹೀಗೆ ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಈ ರೀತಿ ಫ್ರೆಂಡ್ಸ್ ಇದನ್ನ ಇಲ್ಲಿ ಸೈಡ್ ಅಲ್ಲಿ ತಂದು ಅದನ್ನ ಬ್ಲರ್ ಮಾಡ್ತೀನಿ. ಸೊ ಇದು ಫ್ರೆಂಡ್ಸ್ ಒಟ್ಟೆ ಕಾಣಕ್ಕೆ ಹೋಗಬಾರ್ದು. ಸೊ ನಾನು ಇದನ್ನ ಬ್ಲರ್ ಮಾಡ್ತೀನಿ. ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಹಿಡಿದು ಫ್ರೆಂಡ್ಸ್ ನಾನು ಇದನ್ನ ಮಾಡ್ತೀನಿ, ಬ್ಲರ್ ಮಾಡ್ತೀನಿ. ಓಕೆ, ಓಕೆ, ಸೊ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಈ ರೀತಿ ನಾನು ಬ್ಲರ್ ಮಾಡಿದ್ದೀನಿ. ಸೊ ನಿಮ್ದು ವಿಡಿಯೋ ಎಲ್ಲಿವರೆಗೂ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿವರೆಗೂ ಇದು ಕಂಪ್ಲೀಟ್ ಬ್ಲರ್ ಮಾಡಿಬಿಡಿ. ಓಕೆ, ಎಷ್ಟು ಲಾಂಗ್ ವಿಡಿಯೋ ಇರುತ್ತೆ ಅದು ಒಟ್ಟು ನಮಗೆ ಲೋಗೋ ಕಾಣಬಾರ್ದು ನೋಡಿ ಫ್ರೆಂಡ್ಸ್. ಓಕೆ, ಆ ರೀತಿ ನಿಮಗೆ ಬ್ಲರ್ ಮಾಡಬೇಕಾಗುತ್ತೆ. ಅಥವಾ ನೀವು ಏನಾದರೂ ಸ್ಟಿಕ್ಕರ್ ಹಚ್ಚಬಹುದು ಅಥವಾ ನಿಮ್ದು ಏನಾದರೂ ಲೋಗೋ ಇದ್ರೆ ನಿಮ್ಮ ಚಾನಲ್ ಲೋಗೋನ ಫ್ರೆಂಡ್ಸ್ ನೀವು ಇಲ್ಲಿ ಹಚ್ಚಬಹುದು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ಸ್ಕ್ರೀನ್ ಸೈಜ್ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಮಾಡಿ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಪ್ಯಾನ್ ಅಂಡ್ ಝೂಮ್ ಅಂತ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೆಂಡ್ಸ್ ಇಲ್ಲಿಂದ ನಿಮಗೆ ಸ್ಕ್ರೀನ್ ಎಷ್ಟು ದೊಡ್ಡದು ಬೇಕು ಅಷ್ಟು ನೀವು ಇದನ್ನ ಅಡ್ಜಸ್ಟ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾರೆ ಈ ರೀತಿ. ಇದು ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು ವಿಡಿಯೋ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಸೇಮ್ ಆಂಗಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಅನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಕಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಟೋಟಲ್ ವಿಡಿಯೋ ಲೆಂತ್ ನೋಡ್ತಿದ್ರೆ ಇದು 3 ನಿಮಿಷದ ವಿಡಿಯೋ ಇದೆ. ಬಟ್ ನಮಗೆ ಫ್ರೆಂಡ್ಸ್ ಅಷ್ಟು ಲಾಂಗ್ ವಿಡಿಯೋ ಬೇಡ, ಯಾಕಂದ್ರೆ ನಾವು ಶಾರ್ಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಶಾರ್ಟ್ಸ್ಗೋಸ್ಕರ ಫ್ರೆಂಡ್ಸ್ ನೀವು ಏನು ಮಾಡಬಹುದು, 1 ನಿಮಿಷದ ವಿಡಿಯೋ ಇನಫ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು 1 ನಿಮಿಷ ಹೊರಗಡೆ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ, ಇದನ್ನ ಟೈಮ್ ಲೈನ್ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ಇದ್ದು ನಮ್ದು 1 ನಿಮಿಷದ ವಿಡಿಯೋ ಇದೆ. 1 ನಿಮಿಷದ ವಿಡಿಯೋ ಆದ ನಂತರ ಫ್ರೆಂಡ್ಸ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಟ್ರಿಮ್ ಅಂಡ್ ಸ್ಪ್ಲಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕಟ್ ಆಗಿಬಿಡುತ್ತೆ. ಓಕೆ, ಸೊ ನೋಡ್ತಾರ ನಾನು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ಫ್ರೆಂಡ್ಸ್ ಇದು 2 ಪೋರ್ಷನ್ ಆಗಿದೆ. ರೈಟ್ ಸೈಡ್ ಒಂದು ಪೋರ್ಷನ್ ಇದೆ, ಲೆಫ್ಟ್ ಸೈಡ್ ಒಂದು ಪೋರ್ಷನ್ ಇದೆ. ಇವಾಗ ಫ್ರೆಂಡ್ಸ್ ನಿಮಗೆ ಇದು ಲೆಫ್ಟ್ ಸೈಡ್ ಪೋರ್ಷನ್ ಬೇಕಾಗಿಲ್ಲ. ಸೊ ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಸಿಂಪ್ಲಿ ಫ್ರೆಂಡ್ಸ್ ನಾವು ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಆ ಪೋರ್ಷನ್ ಡಿಲೀಟ್ ಆಗಿಬಿಟ್ಟಿದೆ. ಇವಾಗ ನಮ್ದು ವಿಡಿಯೋ ಲೆಂತ್ ಎಷ್ಟಾಗಿದೆ ಫ್ರೆಂಡ್ಸ್, 1 ನಿಮಿಷದ ವಿಡಿಯೋ ಲೆಂತ್ ಆಗಿದೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ. ವಾಯ್ಸ್ ಓವರ್ ಹೇಗೆ ಕೊಡೋದು, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಸಿಂಪ್ಲಿ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಏನು ನಡೀತಾ ಇರುತ್ತಲ್ಲ ಅದನ್ನೇ ಫ್ರೆಂಡ್ಸ್ ನೀವು ಹೇಳ್ತಾ ಹೋಗ್ಬೋದು. ಸೊ ನೋಡಿದ್ರೆ ಇವಾಗ ಇಲ್ಲಿ ಕುಸ್ತಿ ನಡೀತಿತ್ತು, ಇವಾಗ ಭೀಮ್ ಬಂದಿದ್ದಾನೆ ಅಂತ ಈ ರೀತಿ ಫ್ರೆಂಡ್ಸ್ ನಿಮಗೆ ಆ ಸ್ಟೋರಿ ಏನಿಲ್ಲ ಅದನ್ನು ನಿಮಗೆ ಹೇಳಬೇಕಾಗುತ್ತೆ, ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ವಾಯ್ಸ್ ಓವರ್ ಇದರಲ್ಲೇ ಕೂಡ ಕೊಡ್ಬೋದು. ವಾಯ್ಸ್ ಓವರ್ ಇಲ್ಲಿ ನೋಡ್ತಾರ ನಿಮ್ಮ ಮುಂದೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ರೆಕಾರ್ಡ್ ಅಂತ ನಿಮಗೆ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೀವು ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇವಾಗ ಇಲ್ಲಿಂದ ನೀವು ವಾಯ್ಸ್ ಓವರ್ನ ಕೊಡ್ಬೋದು. ನಿಮ್ಗೆ ಏನು ಮಾಡಬೇಕಾಗುತ್ತೆ, ವಿಡಿಯೋನ ಪ್ಲೇ ಮಾಡಿ. ವಿಡಿಯೋ ಪ್ಲೇ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಏನು ಆಗ್ತಾ ಇರುತ್ತಲ್ಲ ಅದನ್ನೇ ಫ್ರೆಂಡ್ಸ್ ನೀವು ಹೇಳ್ತಾ ಹೋಗ್ಬೋದು. ಇದು ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಫ್ರೆಂಡ್ಸ್ ಮೊದಲಿಗೆ ನೀವೇನು ಮಾಡಿ, ಇವಾಗ ನಾನು ರೆಕಾರ್ಡಿಂಗ್ ಏನಿಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ 1 ಸೆಕೆಂಡ್. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಮೊದಲಿಗೆ ಇದು ಕಂಪ್ಲೀಟ್ ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಅನ್ಸುತ್ತಲ್ಲ ಅಲ್ಲೆಲ್ಲಿ ನೀವು ಕಟ್ ಮಾಡ್ಬೋದು. ಓಕೆ, ಸೊ ಇದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ನಿಮ್ದು ವಿಡಿಯೋ ಕಂಪ್ಲೀಟ್ ಆದ ನಂತರ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಆ ನಂತರ ಫ್ರೆಂಡ್ಸ್ ನೀವು ಇದಕ್ಕೆ ವಾಯ್ಸ್ ಓವರ್ನ ಕೂಡ ಕೊಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಫ್ರೆಂಡ್ಸ್ ರೆಕಾರ್ಡ್ ಬಟನ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಸೊ ಇಲ್ಲಿ ನನ್ನ ವಾಯ್ಸ್ ಓವರ್ ಕೊಡೋ ಬದಲು ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ, ಇಲ್ಲಿ ಆ ಹುಡುಗಂದೇ ವಾಯ್ಸ್ ಅನ್ನ ಇಲ್ಲಿ ಆಡ್ ಮಾಡ್ತಿದ್ದೀನಿ. ಓಕೆ, ಸೊ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ, ರೈಟ್. ಸೊ ಇಲ್ಲ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೇಯರ್ಸ್ ಮೇಲೆ ಬಂದ ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ವಾಯ್ಸ್ ಅನ್ನ ಆಡ್ ಮಾಡಿದ್ದೀನಿ. ಓಕೆ, ಆ ಹುಡುಗಂದೇ ವಾಯ್ಸ್ ನಾನು ಇಲ್ಲಿ ಆಡ್ ಮಾಡಿದ್ದೀನಿ. ಸೊ ಸಿಂಪ್ಲಿ ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಕೇಳಿಸುತ್ತೆ ಅಂತ. ಡೋಂಟ್ ಶೋ ಏನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ವಾಯ್ಸ್ ಅನ್ನ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡಿ ಕೂಡ ಇದರಲ್ಲಿ ಆಡ್ ಮಾಡಬಹುದು. ಸೊ ವಾಯ್ಸ್ ಹೇಗೆ ಆಡ್ ಮಾಡ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿ, ಲೇಯರ್ಸ್ ಅಲ್ಲಿ ಹೋಗಿ. ಲೇಯರ್ಸ್ ಅಲ್ಲಿ ಹೋದ ನಂತರ ಸಿಂಪ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೀವು ರೆಕಾರ್ಡ್ ಮಾಡಿರುವಂಥ ವಾಯ್ಸ್ ಕೂಡ ಇದರಲ್ಲಿ ಆಡ್ ಮಾಡಬಹುದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮಗೆ ಮೇಲ್ಗಡೆ ಎಲ್ಲಾದರೂ ಟೈಟಲ್ ಬರಬೇಕು ಅಂತಂದ್ರೆ ಅದನ್ನು ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೀವು ಟೈಟಲ್ ಅನ್ನ ಕೊಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋ ಏನಿದೆ ಆ ಭೀಮ್ ಒಂದು ಫೈಟ್ ವಿಡಿಯೋ ನಡೀತಿದೆ. ಓಕೆ, ಸೊ ಇಲ್ಲ ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಏನೋ ಒಂದು ಟೈಟಲ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಭೀಮ್ ಕುಸ್ತಿ ಅಂತ ಕೊಟ್ಟಿದ್ದೀನಿ. ಈ ರೀತಿ ಟೈಟಲ್ ಕೊಟ್ಟಿದ್ದೀನಿ. ಈ ರೀತಿ ಫ್ರೆಂಡ್ಸ್ ನೀವು ಟೈಟಲ್ ಅನ್ನ ಕೊಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದನ್ನ ಎಡಿಟ್ ಕೂಡ ಮಾಡಬಹುದು. ಸೊ ಇಲ್ಲಿ ಕಲರ್ ಅಂತಿದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಯಾವ ಕಲರ್ ಬೇಕು ನೀವು ಕಲರ್ನ ಸೆಲೆಕ್ಟ್ ಮಾಡಬಹುದು.
ಇಲ್ಲಿ ನೋಡ್ತಾರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬೇಕಂದರೆ ನೀವು ಬ್ಯಾಕ್ಗ್ರೌಂಡಲ್ಲಿ ಕೂಡ ಕಲರ್ನ ಕೊಡ್ಬೋದು. ಓಕೆ, ಸೊ ಇಲ್ಲಿ ಸಿಂಪ್ಲಿ ಫ್ರೆಂಡ್ಸ್ನ ಬ್ಯಾಕ್ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಆನ್ ಮಾಡ್ಕೋತಿದ್ದೀನಿ. ಆನ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿಂದ ನೀವು ಕಲರನ್ನು ಅಡ್ಜಸ್ಟ್ ಮಾಡ್ಬೋದು. ಓಕೆ, ರೆಡ್ ತೊಗೋತಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ರೆಡ್ ಕಲರ್ ತೊಗೋತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೂಡ ಇರಲಿ ಆ್ಯಡ್ ಮಾಡಿ ಈ ರೀತಿ ಮೇಲ್ಗಡೆ ಫ್ರೆಂಡ್ಸ್ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮ್ದು ವಿಡಿಯೋ ಕಂಪ್ಲೀಟ್ ಆದ ನಂತರ ನೀವೇನು ಮಾಡಬೇಕಾಗುತ್ತೆ, ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನಿಮ್ಮದು ಆಪ್ಷನ್ ನೋಡೋಕೆ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದು ಎಕ್ಸ್ಪೋರ್ಟ್ ಆಗೋಕ್ಕೆ ರೆಡಿ ಇದೆ. ಸೊ ಸೇವ್ ಆಸ್ ಎ ವಿಡಿಯೋ ಅಂತ ಇದೆಯಲ್ಲ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ನ ಇದನ್ನು ಸ್ಕಿಪ್ ಮಾಡೋಣ. ಸೊ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಮ್ಮದು ವಿಡಿಯೋ ಏನಿಲ್ಲ ಎಡಿಟ್ ಕಂಪ್ಲೀಟ್ ಆಗಿದೆ, ಅದು ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಇಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆದಂಥ ಫ್ರೆಂಡ್ಸ್ ಸಿಂಪ್ಲಿ ಹಿಂಗೆ ಏನು ಮಾಡಬೇಕಾಗುತ್ತೆ, ಯೂಟ್ಯೂಬಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಯೂಟ್ಯೂಬಲ್ಲಿ ವಿಡಿಯೋಸನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳಿದ್ದೀನಿ. ಇಲ್ಲಿ ವಿಡಿಯೋ ನಿಮಗೆ ಸೈಡಲ್ಲಿ ಬರ್ತಾ ಇರುತ್ತೆ, ಆ ವಿಡಿಯೋ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ನೀವು ವಿಡಿಯೋಸನ್ನು ಅಪ್ಲೋಡ್ ಮಾಡೋದು ಹಾಗೂ ಹೇಗೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಹೋಗಿ ನೀವು ನೋಡ್ಬೋದು. ಓಕೆ, ಸೊ ಡನ್ ಫ್ರೆಂಡ್ಸ್, ಇಲ್ಲಿಗೆ ನೋಡ್ತಿದ್ರೆ ನಮ್ಮದು ವಿಡಿಯೋ ಕಂಪ್ಲೀಟ್ ಆಗಿ ಎಕ್ಸ್ಪೋರ್ಟ್ ಆಗಿದೆ. ಸಿಂಪ್ಲಿ ಫ್ರೆಂಡ್ಸ್ ಇದನ್ನು ಪ್ಲೇ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಕೇವಲ ಫ್ರೆಂಡ್ಸ್ ಇಲ್ಲಿ 5 ರಿಂದ 10 ನಿಮಿಷ ನಿಮಗೆ ಟೈಮ್ ಬೇಕಾಗುತ್ತೆ. ಓಕೆ, ಸೊ ನಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಮಗೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಇಲ್ಲ ಅಂತಂದ್ರೆ ಫ್ರೆಂಡ್ಸ್ ಇದು ಒಂದು 5 ರಿಂದ 10 ನಿಮಿಷದಲ್ಲಿ ನಿಮ್ಮದು ಒಂದು ವಿಡಿಯೋ ರೆಡಿ ಆಗುತ್ತೆ. ಸೊ ಡೈಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವೇ ಫ್ರೆಂಡ್ಸ್ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸಿದ್ದೀನಿ. ಕೇವಲ ಫ್ರೆಂಡ್ಸ್ 80 ವಿಡಿಯೋಸನ್ನು ಅಪ್ಲೋಡ್ ಮಾಡಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಹುಡುಗ ಪಡೆದಿದ್ದಾನೆ. ಸೊ ಆ 12 ವರ್ಷದ ಹುಡುಗ ಮಾಡ್ತಾನೆ ಅಂದರೆ ನೀವು ಕೂಡ ಮಾಡ್ಬೋದು. ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಈ ರೀತಿ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.